ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕೋಟಿ ಜಿಎಸ್ಟಿ ವಂಚನೆ ನಡೆದಿದೆ. 530 ಕೋಟಿ ರೂಪಾಯಿ ಜಿಎಸ್ಟಿ ವಂಚನೆ ಕೇಸ್ ಬಯಲಾಗಿದೆ. ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ಜಿಎಸ್ಟಿ ವಂಚಿಸ್ತಾ ಇದ್ದ ಜಾಲ ಆಕ್ಟಿವ್ ಆಗಿತ್ತು. ವಂಚಕನನ್ನ ಬಂಧಿಸಿದೆ ಬೆಳಗಾವಿಯ ಜಿಎಸ್ಟಿ ಗುಪ್ತಚರ ವಿಭಾಗ. ಬೆಳಗಾವಿಯ ಮೊಹಮ್ಮದ್ ಸೈಫುಲ್ಲಾ ಬೆಂಗಳೂರಲ್ಲಿ ಅರೆಸ್ಟ್ ಆಗಿದ್ದಾನೆ. ಬಂಧಿತ ವ್ಯಕ್ತಿಯ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಎನ್ನುವಂತಹ ದಾಖಲೆಗಳು ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳ ಸೃಷ್ಟಿಯಾಗಿತ್ತು. ಯಾವುದೇ ಸ್ಪಷ್ಟ ವ್ಯವಹಾರ ಚಟುವಟಿಕೆ ಇಲ್ಲದಿರುವ ಬಗ್ಗೆ ಜಿಎಸ್ಟಿ ಅನುಮಾನವನ್ನ ವ್ಯಕ್ತಪಡಿಸಿತ್ತು. ಹೀಗಾಗಿ ಜಿಎಸ್ಟಿ ಗುಪ್ತಚರ ವಿಭಾಗದ ಅಧಿಕಾರಿಗಳು ಆರೋಪಿಯ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ವು. ಬೆಂಗಳೂರಿನ ಖಾಸಗಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ಕೂಡ ನಡೆಸಿತ್ತು. ನೈಜ ಸರಕು ಸೇವೆಗಳು ಪೂರೈಕೆ ಆಗದಿರೋದು ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಕೇವಲ ಕಾಗದದ ಮೇಲೆ ವ್ಯವಹಾರ ಆಧರಿಸಿ ನಕಲಿ ಇನ್ವಾಯ್ಸ್, ಲೆಕ್ಕಪತ್ರ ದಾಖಲೆ ಹಾಗೂ ಇ-ವೇ ಬಿಲ್ ಅನ್ನ ಸೃಷ್ಟಿ ಮಾಡಲಾಗಿತ್ತು. ಇದೀಗ ಆರೋಪಿ ಅರೆಸ್ಟ್ ಆಗಿದ್ದಾನೆ. 24 ತಾರೀಕು ಈ ತಿಂಗಳ 24 ತಾರೀಕು ಬೆಂಗಳೂರೊಳಗೆ ದಸ್ತಗಿರಿ ಮಾಡಿದ್ದು. ಆರೋಪಿ ಹೆಸರು ಮೊಹಮ್ಮದ್ ಸೈಫುಲ್ಲಾ ಅಂತ. ಅವಂಗ ಅರೌಂಡ್ ಸಾಯಂಕಾಲ 8:30 ಅಂತಂದರೆ ಅವ್ರಿಗೆ ದಸ್ತಗಿರಿ ಮಾಡಲಾಗಿತ್ತು. 8:30 ಅವ್ರಿಗೆ ಅರೆಸ್ಟ್ ಮಾಡಿ ಇಕನಾಮಿಕ್ ಆಫೆನ್ಸಸ್ ಕೋರ್ಟ್ ಅಂತ ಇದೆ ಬೆಂಗಳೂರೊಳಗೆ, ಅಲ್ಲಿ ಅವ್ರಿಗೆ ಹಾಜರುಪಡಿಸಿ ಟ್ರಾನ್ಸಿಟ್ ರಿಮಾಂಡ್ದಿಂದ ಬೆಳಗಾವಿಗೆ ಅವ್ರು ತೊಗೊಂಡ್ಬಂತು. 25ಗೆ ಅವ್ರಿಗೆ ಇಲ್ಲಿ 4 JMFC ಕೋರ್ಟ್ ಒಳಗೆ ಅವ್ರಿಗೆ ಹಾಜರು ಮಾಡಿತ್ತು. ಪ್ರಕರಣ ಏನಂತಂದರೆ, ಈ ಮನುಷ್ಯ 2024ರಿಂದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದು ಮಾಡ್ತಾಯಿದ್ದ. ಇವಂದು ಒಂದು ಫರ್ಮ್ ಇದೆ, ಸ್ಟಾರ್ ಕನ್ಸಲ್ಟೆಂಟ್ ಅಂತ, ಸ್ಟಾರ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ ಬೆಂಗಳೂರೊಳಗೆ ನಡೆಸ್ತಾನೆ ಅವನು. ಸೊ ಇದು ಈ ಮನುಷ್ಯ ಈಸ್ ಅ ಕ್ವಾಲಿಫೈಡ್ ಪರ್ಸನ್. ಇವು ರಿಜಿಸ್ಟರ್ಡ್ GST ಟ್ಯಾಕ್ಸ್ ಕನ್ಸಲ್ಟೆಂಟ್ ಅದಾನ. ಸೊ ಇವು 2024ದಿಂದ ಅರೌಂಡ್ 56 ಫೇಕ್ ಫಾರ್ಮ್ಸ್ ಅವ ಫ್ಲೋಟ್ ಮಾಡಿದಾನೆ. ಇದ್ರೊಳಗೆ ಈ ಎಲ್ಲ ಫಾರ್ಮ್ಸ್ದಿಂದ ಏನು